ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೇ ಶ್ಲೋಕದ ಬಗ್ಗೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೇ ಶ್ಲೋಕವು ಹೀಗಿದೆ. ಧನುರ್ಧರೋ ಧನುರ್ವೇದೋ ದಂಡೋ ದಮಯಿತಾ ದಮಃ ಅಪರಾಜಿತ ಸರ್ವಸಾಹೋ ನಿಯಂತ ನಿಯಮೋ ಯಮಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 10 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಧನುರ್ಧರಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಶ್ರೀರಾಮನ ರೂಪದಲ್ಲಿರುವ ಶ್ರೇಷ್ಠ ಧನುರ್ಧಾರಿಯಾಗಿದ್ದಾನೆ. ವಿಷ್ಣುವಿನ 2ನೇ ನಾಮವು ಹೀಗಿದೆ. ಓಂ ಧನುರ್ವೇದಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಧನುರ್ವಿದ್ಯೆಯ ಜ್ಞಾನವನ್ನು ಹೊಂದಿರುವವನಾಗಿದ್ದಾನೆ. 3ನೇ ವಿಷ್ಣು ನಾಮವು ಹೀಗಿದೆ. ಓಂ ದಂಡಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ದುಷ್ಟರನ್ನು ಶಿಕ್ಷಿಸುವ ದಂಡದಂತಿರುವವನು. 4ನೇ ವಿಷ್ಣು ನಾಮವು ಹೀಗಿದೆ. ಓಂ ದಮಯಿತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜನರನ್ನು ನಿಯಂತ್ರಿಸುವ ಹಾಗೂ ಆಳುವವನು ಅಥವಾ ಯಮರಾಜನ ರೂಪದಲ್ಲಿ ದುಷ್ಟರಿಗೆ ಶಿಕ್ಷೆಯನ್ನು ವಿಧಿಸುವವನು. 5ನೇ ವಿಷ್ಣು ನಾಮವು ಹೀಗಿದೆ. ಓಂ ಧಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ನಮ್ಮಲ್ಲಿ ಸಹನೆಯ ರೂಪದಲ್ಲಿರುವವನು ಅಥವಾ ಧರ್ಮಬದ್ಧವಾದ ನಿಯಂತ್ರಣದ ಮೂಲಕ ಮನುಷ್ಯರಲ್ಲಿ ಸ್ವಯಂ ಶಿಸ್ತುವಿನ ರೂಪದಲ್ಲಿ ನೆಲೆಸಿರುವವನು. 6ನೇ ವಿಷ್ಣು ನಾಮವು ಹೀಗಿದೆ. ಓಂ ಅಪರಾಜಿತಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನ ಶತ್ರುಗಳಿಂದ ಎಂದಿಗೂ ಗೆಲ್ಲಲಾಗದವನು ಅಥವಾ ಯಾವುದೇ ಶತ್ರುವಿನಿಂದ ಎಂದಿಗೂ ಸೋಲನ್ನಪ್ಪದವನು. 7ನೇ ವಿಷ್ಣು ನಾಮವು ಹೀಗಿದೆ. ಓಂ ಸರ್ವ ಸಹಾಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಎಲ್ಲದರಲ್ಲೂ ನಿಪುಣನಾದವನು ಅಥವಾ ಎಲ್ಲ ಕರ್ಮಗಳಲ್ಲಿಯೂ ಪರಿಣಿತನಾದವನು ಮತ್ತು ಎಲ್ಲವನ್ನು ಸಮಚಿತ್ತದಿಂದ ಸಹಿಸಿಕೊಳ್ಳುವವನು. 8ನೇ ವಿಷ್ಣು ನಾಮವು ಹೀಗಿದೆ. ಓಂ ನಿಯಂತ್ರೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜನರನ್ನು ನಿಯಮಗಳನ್ನು ಪಾಲಿಸುವಂತೆ ಮಾಡುವವನು ಅಥವಾ ಪ್ರತಿಯೊಬ್ಬ ವ್ಯಕ್ತಿಯನ್ನು ಅವರವರ ಕರ್ತವ್ಯಗಳಲ್ಲಿ ನಿಯೋಜಿಸುವವನು. 9ನೇ ವಿಷ್ಣು ನಾಮವು ಹೀಗಿದೆ. ಓಂ ನಿಯಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಯಾವುದೇ ನಿಯಮಗಳಿಗೆ ಒಳಪಡದವನು ಅಥವಾ ಅವನ ಮೇಲೆ ಯಾವುದೇ ಬಾಹ್ಯ ನಿಯಮವನ್ನು ಹೊರಲಾಗುವುದಿಲ್ಲ. ಅವನೇ ಎಲ್ಲದರ ನಿಯಂತ್ರಕನಾಗಿದ್ದಾನೆ. 10ನೇ ವಿಷ್ಣು ನಾಮವು ಹೀಗಿದೆ. ಓಂ ಯಮಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಮೃತ್ಯುವಿನ ಭಯವಿಲ್ಲದವನು ಅಥವಾ ಯಮರಾಜನ ರೂಪದಲ್ಲಿ ಎಲ್ಲರ ಮೃತ್ಯುವನ್ನು ನಿಯಂತ್ರಿಸುವವನು. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ದೀರ್ಘ ಆಯುಷ್ಯ ಲಭಿಸುತ್ತದೆ. ಇದು ನಮ್ಮ ಜೀವನದಲ್ಲಿ ಪ್ರಾಮಾಣಿಕರಾಗಿರಲು ಮತ್ತು ಸಮಯ ಪಾಲನೆ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಧರ್ಮದ ಮಾರ್ಗದಲ್ಲಿ ನಡೆಯಲು ಹಾಗೂ ಸತ್ಕರ್ಮಗಳನ್ನು ಆಚರಿಸಲು ಇದು ನೆರವಾಗುತ್ತದೆ. ಇದು ನಮ್ಮಲ್ಲಿರುವ ಮೃತ್ಯು ಭಯವನ್ನು ಹೋಗಲಾಡಿಸುತ್ತದೆ. ಧನಿಷ್ಠ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 92ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 93ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.